ಪಾಕಿಸ್ತಾನ ಅಫ್ಘಾನಿಸ್ತಾನ ಮೇಲೆ ದಾಳಿ ಮಾಡಿದ್ರು ಕೂಡ ಇವ್ರು ಯಾರಿಗೂ ಕಾಣಿಸಕತ್ತಿಲ್ಲ. ಇರಾನ್ ಸ್ಕೂಲ್ ಮೇಲೆ ದಾಳಿ ಆದ್ರ ಗೊಳೋ ಅಂತಾರ. ಇಲ್ಲಿ 400 ಮಂದಿ ರೋಗಿಗಳು ಸತ್ತು ಬಿದ್ರು ಕಣ್ಣು ಮುಚ್ಕೊಂಡು ಕುಂತಾರ. ಗಾಜಾ ಪ್ಯಾಲೆಸ್ಟೀನ್ ಅಂತ ಪೇಜ್ ಗಂಟ್ಲೆ ಲೇಖನ ಬರೆಯೋ ಸೋನಿಯಾ ಗಾಂಧಿ ಅವರು ಸುಮ್ಯಾಕದಾರು. ಪಾಕಿಸ್ತಾನದ ವಿರುದ್ಧವಾಗಿ ಮಾತಾಡಿದ್ರ ವೋಟ್ ಬ್ಯಾಂಕ್ ಸಿಗಂಗಿಲ್ಲ ಅನ್ನೋ ನೋವು ಅವ್ರಿಗೆ. ಮಲ್ಲಿಕಾರ್ಜುನ ಖರ್ಗೆ ಕಾಕಾರ ಇದನ್ನು ಬಂದು ಸೆಷನ್ ಒಳಗ ಡಿಸ್ಕಸ್ ಮಾಡ್ರಿ. ನಿನ್ನೆ ಪಾಕಿಸ್ತಾನ ಅಫ್ಘಾನಿಸ್ತಾನದ ಕ್ಯಾಪಿಟಲ್ ಕಾಬೂಲ್ ಮೇಲೆ ದಾಳಿ ಮಾಡೈತಿ. ಅದು ಸಾಮಾನ್ಯ ಜಾಗ ಅಲ್ರಿ, ಹಾಸ್ಪಿಟಲ್ ಮೇಲೆ ದಾಳಿ ಮಾಡಿ ಸರಿಸುಮಾರು 400 ಮಂದಿನ ಸಾಯಿಸ್ಬಿಟ್ಟೈತಿ. ಗೊತ್ತಿದ್ದೇ ಈ ದಾಳಿ ಮಾಡೈತಿ ಅಂತ ಅಫ್ಘಾನಿಸ್ತಾನದ ಮಂದಿ ಹೇಳಾಕತ್ತಾರ. Just around 1,000 civilian our clients are dead today. ಆದ್ರ ಈ ಸುದ್ದಿ ನಮ್ಮ ದೇಶದಾಗ ಕೇಳ್ಸಾಕ ಹತ್ತಿಲ್ಲ ಅಂತೀನಿ. ಸೋನಿಯಾ ಗಾಂಧಿ ಅವರು ಇರಾನ್ ಬಗ್ಗೆ ಗಾಜಾ ಬಗ್ಗೆ ಉದ್ದುದ್ದ ಲೇಖನ ಬರೀತಾರ. ಆದ್ರ ಅಫ್ಘಾನಿಸ್ತಾನದ ಮೇಲೆ ಆಗಿರೋ ಈ ದಾಳಿ ಅಮಾಯಕ 400 ಮಂದಿ ಸತ್ತಾರ, 100 ಮಂದಿ ಗಾಯಗೊಂಡಾರ. ಇನ್ನ ಸಾವಿನ ಸಂಖ್ಯೆ ಹೆಚ್ಚಾಗಬಹುದು ಅಂತ ವರದಿಗಳು ಹೇಳಕತ್ತಾವ. ಆದ್ರೂ ಕೂಡ ಇವ್ರು ಪೆನ್ ಹಿಡಿವಲ್ರು, ಒಂದು ಲೇಖನ ಬರೀವಲ್ರು. ಇರಾನ್ ಸ್ಕೂಲ್ ಮೇಲೆ ದಾಳಿಯಾಗಿ ವಿದ್ಯಾರ್ಥಿಗಳು ಸತ್ರು. ಪಾಪ ಸೋನಿಯಾ ಗಾಂಧಿಯಿಂದ ಹಿಡಿದು ಕಾಂಗ್ರೆಸ್ ಎಲ್ಲರದು ಜೀವ ಮಿಡಿತು. ಪಾಪ ಎಷ್ಟು ನೋವು ತಿಂತು ಕಾಂಗ್ರೆಸ್. ಆದ್ರೆ ಇಲ್ಲಿ ರೋಗಿಗಳು ಸತ್ತಾರ, ಸಾಮಾನ್ಯ ಜನರಿ. ಪಾಪ ಅವ್ರೇನು ಯುದ್ಧಕ್ಕೆ ರೆಡಿ ಆದವರಲ್ಲ, ಯುದ್ಧ ಮಾಡ್ತೀವಂದವರಲ್ಲ, ಏನು ಮಾತಾಡಿದವ್ರಲ್ಲ. ಅವ್ರ ಪಾಡಿಗೆ ಅವರು ಟ್ರೀಟ್ಮೆಂಟ್ ತಗೊಳಕತ್ತಿದ್ದವ್ರು, ಅವ್ರು ಸತ್ತಾರ. ಅವ್ರ ಬಗ್ಗೆ ಇವ್ರು ಯಾಕೆ ಮಾತಾಡ್ವಲ್ರು? ಬರೀ ಸೋನಿಯಾ ಗಾಂಧಿ ಅಷ್ಟೇ ಅಲ್ರಿ, ರಾಹುಲ್ ಗಾಂಧಿ, ಪ್ರಿಯಾಂಕಾ ಗಾಂಧಿ ವಾದ್ರಾ ಅವರು ಪ್ಯಾಲೆಸ್ಟೀನ್ ಫ್ರೀ ಮಾಡ್ರಿ ಅಂತ ಬ್ಯಾಗ್ ಹಾಕೊಂಡ ಬರ್ತಾರ. ಗಾಜಾ ಪರವಾಗಿ ಧ್ವನಿ ಎತ್ತಾರ. ಇರಾನ್ ಪರವಾಗಿ ಅವರ ಹೃದಯ ಮಿಡಿತೈತಿ. ಇಲ್ಲಿ ಕಾಬೂಲ್ ಒಳಗೆ ಸತ್ತವರು ಮನುಷ್ಯರಲ್ಲೇನು, ಅಥವಾ ಕಣ್ಣಿಗೆ ಬಟ್ಟಿ ಕಟ್ಕೊಂಡು ಕುಂತಾರೇನು ಇವರು? ನಮಗ್ ಕಾಣ್ಸಾಕತ್ತಿಲ್ಲ ಬಿಡು ಅದೇನು ಅಂತ. ಪ್ರಿಯಾಂಕ್ ಖರ್ಗೆ ಅವರು ಬಾಯಿ ತುಂಬಾ ಭಾಷಣ ಬಿಗಿತಾರ. ಜೀವಗಳು ಹೊಂಟ್ರ ಮೌನ ಮುರಿವಲ್ರು ಮೋದಿ ಅಂತಾರ. ಇಲ್ಲಿ ಯಾಕೆ ಅವರ ರಾಜಮಾತೆ ಸೋನಿಯಾ ಗಾಂಧಿ ಮೌನ ಮುರಿವಲ್ರು? ಮಲ್ಲಿಕಾರ್ಜುನ ಖರ್ಗೆ ಕಾಕಾರು ಸೆಷನ್ ಒಳಗ ಚೀರ್ತಾರ. ಇರಾನ್ ಬಗ್ಗೆ ಡಿಸ್ಕಷನ್ ಅನ್ನ ಮಾಡೇ ಮಾಡ್ತೀನಿ, ನನಗೆ ಉತ್ತರ ಬೇಕೇ ಬೇಕು ಅಂತ. ಇವತ್ತು ನಡೀತಪ್ಪ ಸೆಷನ್. ಯಾಕೆ ಮಲ್ಲಿಕಾರ್ಜುನ ಖರ್ಗೆ ಕಾಕಾರ್ ಇದ್ರ ಬಗ್ಗೆ ಮಾತಾಡಕ್ ಬರ್ಲಿಲ್ಲ? ಇದ್ರ ಬಗ್ಗೆನೂ ಡಿಸ್ಕಸ್ ಮಾಡ್ಬೇಕಿತ್ತು. ಅಲ್ಲಿ ಯುದ್ಧ ನಡ್ಯಾಕತ್ತೈತಿ, ಯುದ್ಧದೊಳಗ ಅಷ್ಟು ಮಂದಿ ಅಮಾಯಕರು ಸಾಯಕತ್ತಾರ ಅಂತ ಮಾತಾಡಿದ್ರಿಲ್ರಿ. ಮತ್ತಿಲ್ಲಿ ಅಫ್ಘಾನಿಸ್ತಾನದಾಗ ಸತ್ತಿರೋ 400 ಮಂದಿಗೆ ಬೆಲೆ ಇಲ್ಲೇನ್ರಿ? ಅವ್ರಷ್ಟೇ ಯಾಕ್ರಿ, ನಮ್ಮ ಸಿದ್ದರಾಮಯ್ಯ ಸಾಹೇಬ್ರು ಕೂಡ ಬಾಯಿ ತುಂಬಾ ಹೇಳಿದ್ರು ಅದು ತಪ್ಪು, ಅಮೆರಿಕ ಅವ್ರ ಮೇಲೆ ಯುದ್ಧ ಮಾಡ್ತು, ಸಾಮಾನ್ಯ ಜನರನ್ನ ಬಲಿ ತಗೊಳಕತ್ತೈತಿ ಅಂತ. ಇಲ್ಲಿ ಸತ್ತಿರೋದು ಸಾಮಾನ್ಯ ಜನರು, ರೋಗಿಗಳು ಪಾಪ. ಇದ್ರ ಬಗ್ಗೆ ನಮ್ಮ ಸಿದ್ದರಾಮಯ್ಯ ಸಾಹೇಬ್ರು ಏನೂ ಮಾತಾಡ್ಲಿಲ್ಲ. ಪ್ರಕಾಶ್ ರಾಜ್ ಅವರು ಜಸ್ಟ್ ಆಸ್ಕ್ ಅಂತ ಬರ್ತಿದ್ರು. ಇಲ್ಲಿ ಯಾವ ಆಸ್ಕಿಂಗೂ ಮಾಡಾಕತ್ತಿಲ್ಲ. ಅಂದ್ರ ಇಲ್ಲಿ ಒಂದು ಅರ್ಥ ಮಾಡ್ಕೊಡ್ರಿ, ಇವರೆಲ್ಲ ಏನು ಮಾತಾಡಕತ್ತಾರಲ್ಲ, ಕಾಂಗ್ರೆಸ್ರು, ಪ್ರಗತಿಪರರು, ನಾವೆಲ್ಲ ಭಾಳ ಬುದ್ಧಿಜೀವಿಗಳು ಅಂತ ಏನು ಅನ್ಸ್ಕೊಂಡಿದ್ ಮಂದಿ ಬರೀ ಸೆಲೆಕ್ಟಿವ್ ಜಾಗದಾಗ ದಾಳಿ ಆದ್ರ, ಸೆಲೆಕ್ಟಿವ್ ಮಂದಿ ಸತ್ತು ಹೋದ್ರ ಮಾತಾಡ್ತಾರ. ಎಲ್ಲ ಜೀವಗಳಿಗೂ ಬೆಲೆ ಕೊಡೋದು ಇವರಿಗೆ ಬೇಕಾಗಿಲ್ಲ. ಇವ್ರಿಗೆ ಏನು ಬೇಕಾಗೈತಿ ಹಂಗಂದ್ರ ಓಟ್ ಬರೋದು. ಒಂದು ವೇಳೆ ಪಾಕಿಸ್ತಾನ ಅಫ್ಘಾನಿಸ್ತಾನ ಮೇಲೆ ದಾಳಿ ಮಾಡಿ 400 ಮಂದಿನ ಸಾಯಿಸಿಬಿಟ್ಟೈತಿ, ಬೆಂಕಿ ಹಚ್ಚಿ ಆಸ್ಪತ್ರೆನ ಸುಟ್ಟು ಹಾಕ್ಬಿಟ್ಟೈತಿ ಅಂತ ಇವ್ರು ಪಾಕಿಸ್ತಾನಕ್ಕೆ ಏನಾದ್ರೂ ತುಟ್ಟಕ್ ಪಿಟ್ಟಕ್ ಅಂದ್ರು ಅಂದ್ರ ಇವರಿಗೆ ಓಟ ಬರೋದಿಲ್ಲ. ಅದೇ ಇಸ್ರೇಲ್ಗೆ ಏನಾದ್ರೂ ಬೈದ್ರಂದ್ರ ಓಟ್ ಹರಿದು ಬರ್ತಾವ. ಅದು ಇವ್ರಿಗೆ ಕರೆಕ್ಟ್ ಆಗಿ ಗೊತ್ತೈತಿ. ಹಿಂಗಾಗಿ ನಾವು ಈಗ ಪಾಕಿಸ್ತಾನದ ವಿಷಯದಾಗ ಏನೂ ಗೊತ್ತೇ ಇಲ್ಲಪ್ಪ ನಮಗ, ಯಾರು ಹೇಳಿದ್ರು ಹೌದಾ ಅನ್ನೋ ರಿಯಾಕ್ಷನ್ ಕೊಡಾಕ ರೆಡಿ ಆಗ್ಯಾರ. ಅಂದ್ರೆ ಇವ್ರಿಗೆ ಬೇಕಾಗಿರೋದು ತಮ್ಮ ಓಟ್ ಬರಬೇಕು. ಅದಕ್ಕಾಗಿ ಇವರು ಯಾರಿಗೋಸ್ಕರ ಮಾತಾಡಬೇಕು ಅಂತ ತಿಳ್ಕೊಂಡ್ಬಿಟ್ಟಾರ. ಅದಷ್ಟೇ ಯಾಕ್ರಿ, ಪಾಕಿಸ್ತಾನದಿಂದ ಹಿಂದೂಗಳನ್ನ ಓಡಿ ಹೋಗೋ ಹಂಗೆ ಮಾಡಿದ್ರು, ಕನ್ವರ್ಟ್ ಆಗೋ ಹಂಗೆ ಮಾಡಿದ್ರು, ನರಮೇಧ ನಡೆಸಿದ್ರು. ರೀಸೆಂಟ್ ಉದಾಹರಣೆ, ಬಾಂಗ್ಲಾದೇಶದೊಳಗೆ ಹಿಂದೂಗಳ ಪರಿಸ್ಥಿತಿ ಇನ್ನ ತನಕ ಏನಾಗತೈತಿ, ಹೆಂಗೆ ಸಾಯಿಸಾಕತ್ತಾರ, ಯಾವ ರೀತಿ ನರಮೇಧ ಮಾಡಾಕತ್ತಾರ, ಅದ್ರ ಬಗ್ಗೆ ಕಾಂಗ್ರೆಸ್ ಆಯ್ತು, ಸೋ ಕಾಲ್ಡ್ ಪ್ರಗತಿಪರರಾಯ್ತು, ಯಾರೇ ಮಾತಾಡಿದ್ದ ನೋಡಿರೇನ್ರಿ? ಅವ್ರು ಮಾತಾಡಂಗೂ ಇಲ್ರಿ. ಹೇಳಿದ್ನಲ್ರಿ, ಅವ್ರಿಗೆ ಓಟ್ ಬರಬೇಕು, ಅದಕ್ಕಾಗಿ ಅವ್ರು ಮಾತಾಡಕ್ ಮಾತ್ರ ರೆಡಿ ಇರ್ತಾರ. ಇವೆಲ್ಲ ಘಟನೆಗಳು ಏನು ಹೇಳಿದ್ನಲ್ರಿ ಉದಾಹರಣೆಗಳು. ಯಾವುದಕ್ಕಂದ್ರ ಇವರ ಡಬಲ್ ಸ್ಟ್ಯಾಂಡರ್ಡ್ ಮನಸ್ಥಿತಿ ಹೆಂಗೈತಿ ಅನ್ನೋದ್ಕ ಸಾಕ್ಷಿ ಕೊಡ್ತಾವ.